I think it's the time has arrived where Greg should become the chief executive officer. ದೇಶದ ಅತಿ ದೊಡ್ಡ ಇನ್ವೆಸ್ಟರ್ ಅಲ್ಲಿ ವಾರೆನ್ ಬಫೆಟ್ ಅನ್ನೋರು ಒಬ್ರು. ನಿಮ್ಗೆಲ್ಲ ಗೊತ್ತಿರಬೇಕು, ವಾರೆನ್ ಬಫೆಟ್ ರೀಸೆಂಟ್ ಆಗಿ ಸಿಇಒ ಪೋಸ್ಟ್ ಇದ್ರು. ಈಗ ಅವರು ರಿಟೈರ್ ಆಗಿದ್ದಾರೆ. ಆಸ್ ಎ ಸಿಇಒ ಬರ್ಕ್ಷೈರ್ ಹ್ಯಾಥ್ವೇ ಕಂಪನಿಯಿಂದ ರಿಟೈರ್ ಆದ್ರು. ಅದು ರೀಸೆಂಟ್ ಆಗಿ ಮೇ ಅಲ್ಲಿ ಅವರು ಅನೌನ್ಸ್ ಮಾಡಿದ್ರು. ಅದು ತುಂಬಾ ಶಾಕಿಂಗ್ ಆಗಿತ್ತು ತುಂಬಾ ಜನಕ್ಕೆ. ನಮ್ಮಂತ ಯಂಗ್ ಯೂತ್ಸ್ಗೆ ಅವರು ಯಾವ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿ ನಾವು ಹಣನ ನಾವು ಉಪಯೋಗಿಸ್ಕೋಬೇಕು, ಯಾವ್ಯಾವ ರೀತಿ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೋಬೇಕು, ಈ ರೀತಿ ಲೈಫ್ ಲೆಸನ್ಸ್ ಅವರು ನಮಗೆ ಹೇಳಿ ರಿಟೈರ್ ಆಗಿದ್ದಾರೆ. ಅವರು ಏನೇನ ಹೇಳಿ ರಿಟೈರ್ ಆಗಿದ್ದಾರೆ ಅದನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಅವರ ಒಂದು ಮಾತುಗಳನ್ನ ನಾವು ಯಾವ ರೀತಿ ತಗೋಬೇಕು, ಯಾವ ರೀತಿ ತಗೊಂಡ್ರೆ ನಮ್ಗೊಂದು ಯೂಸ್ ಆಗುತ್ತೆ ನಮ್ಮ ಲೈಫ್ ಅಲ್ಲಿ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ವಾರೆನ್ ಬಫೆಟ್ ಅವ್ರು ಹೇಳಿದಾರಂದ್ರೆ ಅವರು 94 ವರ್ಷ ಅವ್ರಿಗೆ ಇವಾಗ ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವರ ಒಂದು ಮಾತುಗಳನ್ನ ನಾವು ಕನ್ಸಿಡರ್ ಮಾಡಿದಾಗ ನಾವು ನಮ್ಮ ಲೈಫ್ ಅಲ್ಲಿ 1% ಆದ್ರೂ ಸಕ್ಸಸ್ ಆಗ್ತೀವಿ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಅವರ ಮಾತುಗಳನ್ನ ಕೇಳ್ತಾ ಈಗ ಅವ್ರು ಹೇಳಿರುವಂತ ಮಾತುಗಳನ್ನ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದು ಅವ್ರು ಏನ್ ಹೇಳಿದಾರೆ ಗೊತ್ತಾ, ನಿಮ್ಮ ಲೈಫ್ ಅಲ್ಲಿ ನೀವು ಯಾರ ಜೊತೆ ಇರ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಅವ್ರ ಮೊದಲನೇ ಮಾತು ಹೇಳಿದ್ದು. ಮೊದಲನೇ ಮಾತು ನೀವು ಅಬ್ಸರ್ವ್ ಮಾಡಿ, ಅದು ತುಂಬಾನೇ ಸತ್ಯ. ನಮ್ಮ ಲೈಫ್ ಅಲ್ಲಿ ನಾವು ಆಲ್ಮೋಸ್ಟ್ 100% 100% ಕೂಡ ನಾವು ನಮ್ಮ ಲೈಫ್ ಅಲ್ಲಿ ನಮ್ಮ ಒಂದು ಓನ್ ಡಿಸಿಷನ್ಸ್ ಆಗಿರ್ಬೋದು, ಓನ್ ಕೆಪಾಬಿಲಿಟೀಸ್ ಆಗಿರ್ಬೋದು, ನಮ್ಮ ಯೋಚನೆ ಮಾಡುವಂತ ಒಂದು ಪರಿಸ್ಥಿತಿಗಳಿರ್ಬೋದು, ನಾವು ಇನ್ನೊಬ್ಬರಿಂದಾನೇ ಪ್ರೇರೇಪಿತವಾಗಿ ನಾವು ಡಿಸಿಷನ್ ತಗೋತೀವಿ. ತುಂಬಾ ಸಲ ನಮ್ ಸರ್ಕಲ್ ಹೇಗಿರುತ್ತೆ ಅದೇ ರೀತಿ ನಾವು ಇರ್ತೀವಿ. ನೀವು ಅಬ್ಸರ್ವ್ ಮಾಡಿಬೇಕಂದ್ರೆ ನಿಮ್ ಸರ್ಕಲ್ ಹೆಂಗಿರುತ್ತೆ ಅದೇ ರೀತಿ ನೀವು ಇರ್ತೀರಾ. ನಿಮ್ ಸರ್ಕಲ್ ಕೆಟ್ಟವರಾಗಿರ್ತಾರೆ ಅಂದ್ರೆ ನೀವು ಆಲ್ಮೋಸ್ಟ್ ಕೆಟ್ಟವರಾಗಿ ಇರ್ತೀರಾ. ನಿಮ್ ಸರ್ಕಲ್ ಒಳ್ಳೆ ಜನ ಇದ್ರೆ ನೀವು ಒಳ್ಳೆಯವರಾಗಿ ಇರ್ತೀರಾ. ನಿಮ್ ಸರ್ಕಲ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನೀವು ಬಿಸ್ನೆಸ್ ಬಗ್ಗೆನೇ ಮಾತಾಡ್ತೀರಾ, ನೀವು ಅದ್ರ ಬಗ್ಗೆ ತಿಳ್ಕೊತೀರಾ. ನಿಮ್ ಸರ್ಕಲ್ ಫ್ರೆಂಡ್ಸ್ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನೀವು ಅದ್ರ ಬಗ್ಗೆ ತಿಳ್ಕೊತೀರಾ. ಸೊ ಈ ರೀತಿನೇ ಇರುತ್ತೆ ಆಲ್ಮೋಸ್ಟ್ ತುಂಬಾ ಕಡೆಯಿಂದ ತುಂಬಾ ಸಲ ಈ ರೀತಿನೇ ಇರುತ್ತೆ. ಸೊ ಅವ್ರು ಹೇಳಿರೋದೇನು, ನೀವು ಯಾರ ಜೊತೆ ಇರ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ತುಂಬಾನೇ ಸತ್ಯ. ಸೊ ನೀವು ಅಷ್ಟೇ ಯಾರ ಜೊತೆ ಇರ್ತೀರಾ, ಯಾರ ಜೊತೆ ಬೆರೀತಿದ್ದೀರಾ. ಈಗಿನ ಕಾಲದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡೋರು ಕಮ್ಮಿ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡೋದು ಕಮ್ಮಿ, GDP ಬಗ್ಗೆ ಮಾತಾಡೋದು ಕಮ್ಮಿ, ಇಂಡಿಯನ್ ಎಕಾನಮಿ ಬಗ್ಗೆ ಮಾತಾಡೋದು ಕಮ್ಮಿ, ಫಿಸಿಕಲ್ ಡೆಫಿಸಿಟ್ ಬಗ್ಗೆ ಮಾತಾಡೋದು ಕಮ್ಮಿ, FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋದು ಕಮ್ಮಿ, ಎಂಪ್ಲಾಯಬಿಲಿಟಿ ಅದ್ರ ಬಗ್ಗೆ ಮಾತಾಡೋದು ಕಮ್ಮಿ, ಕೆಲ್ಸದ ಬಗ್ಗೆ ಮಾತಾಡೋರು ಜನ ಕಮ್ಮಿ ಇದಾರೆ. ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ ಎಷ್ಟು ಸ್ಕೀಮ್ಸ್ ಇದೆ ಅಂತ ಹೇಳೋರು ಕಮ್ಮಿ ಇದ್ದಾರೆ. ಯಾರು ಸಿಗಲ್ಲ ನಿಮ್ಗೆ ಈ ತರ. ನಿಮ್ಮ ಒಂದು ಗ್ಯಾಂಗ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ನೀವು ಕಮೆಂಟ್ ಮಾಡಿ, ನಿಮ್ ಗ್ಯಾಂಗ್ ಅಲ್ಲಿ ತರ ಯಾರಾದ್ರೂ ಒಬ್ರಿದಾರ, ಇಲ್ಲಿ ಇಬ್ರಿದಾರ. ಈ ಎಲ್ಲಾದ್ರ ಬಗ್ಗೆ ಮಾತಾಡಬೇಕು. ಯಾರಿಗಾದ್ರೂ ಹೋಗಿ ಕೇಳಿ FDI ಅಂದ್ರೆ ಏನು, ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಏನು, GDP ಅಂದ್ರೆ ಏನು, ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಏನು, ನಮ್ ಇಂಡಿಯನ್ ಎಕಾನಮಿ ಹೇಗೆ ಗ್ರೋ ಆಗ್ತಿದೆ, ಎಷ್ಟು ಟ್ರಿಲಿಯನ್ ಎಕಾನಮಿ ಇದೆ, ಯಾವ ರೀತಿ ಇಂಡಿಯನ್ ಎಕಾನಮಿ ಗ್ರೋ ಆಗುತ್ತೆ, ನಿನ್ ದುಡ್ಡು ಡಬಲ್ ಮಾಡೋದು ಹೆಂಗೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಂಗ್ ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ ನ ಹೆಂಗ್ ಚೂಸ್ ಮಾಡಬೇಕು, ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು, ETF ಅಂದ್ರೆ ಏನು, ಈ ರೀತಿ ಮಾತಾಡೋರು ಬೇಕು. ಈ ರೀತಿ ಮಾತಾಡೋರ ಜೊತೆ ಇದ್ದಾಗ ನೀವು ಅದನ್ನೇ ಕಲಿತೀರಾ. ಒಳ್ಳೊಳ್ಳೆ ಗುಣಗಳನ್ನ ಕಲಿತು ಒಳ್ಳೆ ನಾಲೆಡ್ಜ್ ನ ಬೆಳೆಸ್ಕೊಂಡು ನೀವು ಮುಂದೆ ಹೋಗ್ತೀರಾ. ಅದನ್ನೇ ಅವ್ರು ಹೇಳಿದ್ದು, ನೀವು ಯಾರ ಜೊತೆ ಇರ್ತೀರ ಅಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಥವ್ರ ಜೊತೆ ಇರಿ. ಇಲ್ಲಿ ಇವ್ರ ಜೊತೆ ಇರಬೇಕು, ಬೇರೆ ಫ್ರೆಂಡ್ಸ್ ನಾರ್ಮಲ್ ಆಗಿ ಎಂಜಾಯ್ಮೆಂಟ್, ಬಟ್ ಇವ್ರು ಇರ್ಬೇಕು ನಿಮ್ ಲೈಫ್ ಅಲ್ಲಿ. ಸೊ ಅದನ್ನೇ ಅವ್ರು ಹೇಳ್ತಾ ಇರೋದು, ನೀವು ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜನರನ್ನ ಅಂತ. ಇದು ಮೊದಲನೇದು. ಎರಡನೇದು ಅವ್ರು ಏನ್ ಹೇಳ್ತಾರೆ ಗೊತ್ತಾ, ನಿಮ್ಮ ಒಂದು ಕೆಲಸದ ಬಗ್ಗೆ ನಿಮ್ಗೆ ಗಮನ ಇರಲಿ. ನೀವ್ ಏನ್ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಕೆಲಸ ಏನು ವೃತ್ತಿ ಜೀವನ ಇದೆಯಲ್ಲ ಅದ್ರ ಬಗ್ಗೆ ನಿಮ್ಗೆ ಗಮನ ಕೊಡಿ ಅಂತ ಹೇಳಿದ್ದಾರೆ. ಅದ್ರ ಅರ್ಥ ಏನಂದ್ರೆ ಅವ್ರು ಹೇಳಿರೋದು ಏನ್ ಗೊತ್ತಾ, ನಿಮಗೆ ಇಷ್ಟ ಆಗಿರೋ ಕೆಲಸನೇ ಮಾಡಿ. ಹಣದ ಅಗತ್ಯ ಇದ್ರೂ ಕೂಡ, ದುಡ್ಡಿನ ಅಗತ್ಯ ಇದ್ರೂ ಕೂಡ ನಿಮ್ಗೆ ಇಷ್ಟ ಆಗಿರೋ ಕೆಲಸನೇ ಮಾಡಿ. ಯಾವುದೋ ವಿಷಯಕ್ಕೋಸ್ಕರ, ಯಾವುದೋ ಪ್ರೆಷರ್ಗೋಸ್ಕರ ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಬೇಡಿ. ಮುಂದೆ ಅದು ನಿಮ್ಗೇನೆ ಹಾನಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಈಗ MBA ಓದಿರ್ತೀರಾ, ಇಲ್ಲ BCom ಓದಿರ್ತೀರಾ ತಿಳ್ಕೊಳ್ಳೋಣ. ಬಟ್ ಅದು ಓದಿನೂ ಆ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡಲ್ಲ, ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರ್ತೀರ, ಬಿಕಾಸ್ ನಿಮ್ ಕೆಲಸ ಸಿಕ್ಕಿರಲ್ಲ ಅಂತ. ಸೊ ಅವ್ರು ಏನ್ ಹೇಳಿದೇನು, ಕೆಲಸ ಸಿಗುತ್ತೆ, ನಮ್ಗೆ ಹುಡುಕಕ್ ಬರಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಟೆಕ್ನಾಲಜಿ ಇಲ್ಲ, ಜನರಿಗೆ ಕೆಲಸ ಹೆಂಗ್ ಹುಡುಕ್ಬೇಕಂತ ಗೊತ್ತಿಲ್ಲ. ಇನ್ನೊಬ್ಬರ ಹತ್ರ ರೆಸ್ಯೂಮ್ ಮಾಡಿಸ್ತಾರೆ, ನಾನು ರೆಸ್ಯೂಮ್ ಮಾಡಿಸ್ಬೇಕು, ನಾನು ಸೈಬರ್ಗೆ ಹೋಗ್ಬೇಕು, ನಾನು ಅಲ್ಲಿ ರೆಸ್ಯೂಮ್ ಮಾಡಿಸ್ತೀನಿ. ಇನ್ನೊಬ್ಬರ ಹತ್ರ ಯಾಕೆ ರೆಸ್ಯೂಮ್ ಮಾಡಿಸ್ತೀರಾ, ನೀವೇ ರೆಸ್ಯೂಮ್ ಮಾಡಿ ಕುತ್ಕೊಂಡು. ನಮ್ ಜನರಿಗೆ ಸೋಮಾರಿತನ ಜಾಸ್ತಿಯಾಗಿ ರೆಸ್ಯೂಮೆ ಇನ್ನೊಬ್ಬರ ಹತ್ರ ಮಾಡಿಸ್ತಾರೆ, ಕೆಲಸ ಇನ್ನೊಬ್ಬರ ಹತ್ರನೇ ತಗೊಂತಾರೆ. ಸೊ ಅವರ ಒಂದು ಓನ್ ಎಫರ್ಟ್ಸ್ ಹಾಕೋದ್ರಲ್ಲಿ ಅವರು ಲ್ಯಾಗ್ ಆಗ್ತಿದ್ದಾರೆ ಅವ್ರ ಲೈಫ್ ಅಲ್ಲಿ ಅಂತ ಅವ್ರು ಹೇಳಿದ್ದಾರೆ. ಸೊ ಏನಂದ್ರೆ ಅವರ ಒಂದು ಕೆಲಸ, ಅವರ ಒಂದು ವೃತ್ತಿ ಜೀವನ ಅವ್ರಿಗೆ ಅವಲಂಬಿತ ಆಗಿರ್ಬೇಕು. ನಾನೇನ್ ಓದಿದ್ದೀನಿ ಅದೇ ರಿಲೇಟೆಡ್ ಕೆಲಸ ನಂಗೆ ಸಿಗ್ಬೇಕಂದ್ರೆ 100% ಸಿಗುತ್ತೆ. ನಮ್ಗೆ ಹುಡುಕಕ್ ಬರಲ್ಲ. ನಾನ್ ನಿಮ್ಗೆ ಹೇಳ್ತೀನಿ, ಲಿಂಕ್ಡ್ಇನ್ ನೌಕರಿ ಅಂತಾನೆ ನೀವು ಹೇಳ್ತೀರಾ, ಅಲ್ಲಿ ನೀವು ಅಪ್ಲೈ ಮಾಡ್ತೀರಾ, ಅಲ್ಲಿಂದ ಕಾಲ್ ಬರುತ್ತೆ ಎಕ್ಸ್ಪೆಕ್ಟ್ ಮಾಡ್ತೀರಾ, ಬಟ್ ಆಲ್ಮೋಸ್ಟ್ ಕಾಲ್ ಬರಲ್ಲ.
ಅಂಡ್ ಕಾಲ್ ಬರ್ದಾಗ ಏನಾಗುತ್ತೆ ಗೊತ್ತಾ, ನಾನು ಓದಿದ್ ವೇಸ್ಟ್, MBA ಮಾಡಬಾರ್ದಾಗಿತ್ತು, ನಾನು ಇಲ್ಲ BCom ಮಾಡಬಾರ್ದಾಗಿತ್ತು, ಇಲ್ಲ BSc ಮಾಡಬಾರ್ದಾಗಿತ್ತು, MCA ಮಾಡಬಾರ್ದಾಗಿತ್ತು, ಈ ತರ ಡಿಫ್ರೆಂಟ್ ಏನೇನ್ ಮಾಡ್ಕೊಂಡ್ ಬಂದಿರ್ತೀರ ಅವನ್ನ ಮಾಡಬಾರ್ದಾಗಿತ್ತು ಅಂತ ಹೇಳ್ತೀರಾ. ಬಟ್ ಏನ್ ಮಾಡಿದ್ರೆ ನಂಗೆ ಕೆಲಸ ಸಿಗುತ್ತೆ ಅಂತ ಯಾರು ಮಾತಾಡಲ್ಲ. ಹೆಂಗ್ ಕೆಲಸ ಹುಡ್ಕೋಬೇಕು, ರೆಫರೆನ್ಸ್ ಮಾತಾಡೋದು. ಸೊ ಏನ್ ಗೊತ್ತಾ, ಇಲ್ಲಿ ನಮ್ ಜನಕ್ಕೆ ಏನಾಗಿದೆ ಅಂದ್ರೆ ಇವಾಗ ಟೆಕ್ನಾಲಜಿ ಕಾಲ ಬದಲಾದಂಗೆ ಜನನು ಬದಲಾಗಬೇಕು. ಬಟ್ ಅವ್ರು ಆಗ್ತಾ ಇಲ್ಲ, ಅವ್ರಿನ್ನ ಅಲ್ಲೇ ಇದಾರೆ. ಇದು ಸತ್ಯನೇ, ಇದು ಕೈ ಸತ್ಯ. ಇದು ಕೇಳಕ್ಕೆ ತುಂಬಾ ಕೈಯ ಅನ್ಸುತ್ತೆ, ಬಟ್ ಇದು ನಿಜಾನೇ. ಟೆಕ್ನಾಲಜಿ ಇಂಪ್ರೂವ್ ಆದಂಗೆನೆ ನಾವು ಇಂಪ್ರೂವ್ ಆಗ್ಬೇಕು. ಇಂಗ್ಲಿಷ್ ಅಲ್ಲಿ ಆಗಿರ್ಬೋದು, ಕಮ್ಯುನಿಕೇಶನ್ ಅಲ್ಲಿ ಆಗಿರ್ಬೋದು, ನೀವು ಮಾತಾಡೋ ತನ, ನೀವು ಹೆಂಗ್ ಮಾತಾಡ್ತೀರಾ, ಜಾಣತನ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳ್ಕೊಂಡಿರೋದು, ಎಕಾನಮಿ ಬಗ್ಗೆ ತಿಳ್ಕೊಂಡಿರೋದು, ನಿಮ್ಗೆ ಗೊತ್ತಿಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ ತಿಳ್ಕೊಳೋದು, ಇವೆಲ್ಲಾನು ಮಾಡಲ್ಲ. ಸೋಮಾರಿತನ ತೋರಿಸಿ ನಾವು ಅದನ್ನ ಲ್ಯಾಗ್ ಮಾಡ್ತೀವಿ. ಸೊ ಇದನ್ ಮಾಡ್ಬೇಡಿ. ನಿಮ್ಗೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ, ಹುಡುಕಿದ್ರೆ 100% ಕೆಲಸ ಸಿಗುತ್ತೆ. ಸೊ ಸಿಕ್ಕಿದಾಗ ನಿಮ್ಗೆ ಅದು ಖುಷಿ ಆಗುತ್ತೆ, ನನ್ನ ಫೀಲ್ಡ್ ನಾನು ಕೆಲಸ ಮಾಡ್ತೀನಿ ಅಂತ. ಅಂಡ್ ಎಷ್ಟೋ ಜನಕ್ಕೆ ನಾನು ನೋಡಿದೀನಿ 6-7 ತಿಂಗಳು ವೆಯ್ಟ್ ಮಾಡಿ ಅವ್ರು ಇಷ್ಟಪಟ್ಟಿರೋ ಕೆಲಸನ ಅವ್ರು ಮಾಡ್ತಿದ್ದಾರೆ. ಸೊ ನೀವು ಅಷ್ಟೇ ವೃತ್ತಿ ಜೀವನದ ಬಗ್ಗೆ ಅವ್ರು ಎಚ್ಚರಿಕೆ ಕೊಟ್ಟಿರೋದು ಏನಕ್ಕಂದ್ರೆ, ನಿಮ್ಗೆ ಇಷ್ಟ ಇಲ್ದಿದ್ರು ನೀವು ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಬೇಡಿ, ಇಷ್ಟ ಇರೋ ಕೆಲಸನೇ ಮಾಡಿ. ಮೂರನೇದು, ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಪ್ರೊಫೆಷನಲ್ ಆಗೇನೆ ಇರಿ, ಪರ್ಸನಲ್ ಆಗಿರಬೇಡಿ. ಬಿಕಾಸ್ ಏನಾಗುತ್ತೆ, ನಿಮ್ಮ ಒಂದು ನೀವು ಎಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತೀರ, ನೀವು ಓನ್ ಬಿಸ್ನೆಸ್ ಆಗಿರ್ಲಿ, ಓನ್ ಬಿಸ್ನೆಸ್ ಆದ್ರೂ ತುಂಬಾ ಇನ್ನೊಬ್ಬರ ಮೇಲೆ ಅವಲಂಬಿತ ಆಗಿರೋದು, ತುಂಬಾ ಡಿಪೆಂಡ್ ಆಗ್ಬೇಡಿ. ನೀವು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತಿದ್ರೆ ಕಂಪ್ನಿಗೆ ಅಂದ್ರೆ ತುಂಬಾ ಪರ್ಸನಲ್ ವಿಷಯಗಳನ್ನ ಶೇರ್ ಮಾಡೋದು, ತುಂಬಾ ಪರ್ಸನಲ್ ಆಗಿರೋದು. ಅದಕ್ಕೇನೆ ಹೇಳೋದು, ಫ್ರೆಂಡ್ಸ್ ಕಲೀಗ್ಸೇನೆ, ಅವ್ರನ್ನ ಕಲೀಗ್ಸ್ ಅಂತಾನೆ ಟ್ರೀಟ್ ಮಾಡಿ. ಅಲ್ಲಿರೋ ಪ್ರೊಫೆಷನಲಿಸಮ್ ನ ಕಲೀರಿ, ಅವ್ರನ್ನ ಹೇಗ್ ಟ್ರೀಟ್ ಮಾಡಬೇಕು ಅಷ್ಟೇ. ನಿಮ್ಮ ಒಂದು ಕೆಲಸ ಏನು, ಕೆಲ್ಸಕ್ಕೆ ಹೆಂಗ್ ಸೇರ್ಕೊಂಡಿದ್ರೆ, ಕೆಲಸ ಸಿಗೋಕ್ಕಿಂತ ಮುಂಚೆ ಏನಿರುತ್ತೆ ನಮ್ಮ ಮನಸ್ಸಲ್ಲಿ, ಕೆಲಸ ಬೇಕು, ನಂಗೆ ಕೆಲಸ ಇಲ್ಲ. ಕೆಲಸ ಸಿಕ್ಕಾದ್ಮೇಲೆ ಇನ್ನ ಬೇರೆ ವಿಚಾರ ಬರುತ್ತೆ. ಕೆಲಸ ಸಿಕ್ಕಾದ್ಮೇಲೆ ಕೆಲಸ ಮಾಡ್ಬೇಕು. ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿ ಕಲ್ತಾಗ ಅಲ್ಲಿ ನಮ್ಗೆ ನಾಲೆಡ್ಜ್ ನ ಗೇನ್ ಮಾಡ್ಬೇಕು. ಬಿಕಾಸ್ ನಮ್ಗೆ ಕೆಲಸ ಸಿಕ್ಕಾಗ, ಫ್ರೆಶರ್ ಆಗಿ ಏನಾದ್ರು ಕೆಲಸ ಸಿಕ್ಕಾಗ ಅದನ್ನ ನಾವು ಮೇನ್ ಫೌಂಡೇಶನ್ ಆಗಿ ಉಪಯೋಗಿಸ್ಕೊಂಡು ಅಲ್ಲಿ ನಾವು ಆದಷ್ಟು ಕಲಿಯಕ್ ಪ್ರಯತ್ನ ಮಾಡಬೇಕು. ಬಿಕಾಸ್ ನೀವು ಲೋ ಲೆವೆಲ್ ಇದ್ದಾಗನೇ ನಿಮ್ಗೆ ಪ್ರೆಷರ್ ಕಮ್ಮಿ, ಪ್ರೆಷರ್ ಜಾಸ್ತಿ ಅಂತ ಈಗಿನ ಕಾಲದಲ್ಲಿ ಹೇಳ್ತಾರೆ. ಬಟ್ ಆಕ್ಚುಲಿ ಯೋಚನೆ ಮಾಡಿದ್ರೆ ಅವಾಗ ಪ್ರೆಷರ್ ಕಮ್ಮಿ ಇರುತ್ತೆ. ನೀವು ಸೀನಿಯರ್ ಲೆವೆಲ್ ಹೋದಾಗೇನೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಬಿಕಾಸ್ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಹೈಯರ್ ಪೊಸಿಷನ್ಸ್ ಹೋದಾಗ, ಲೋವರ್ ಪೊಸಿಷನ್ಸ್ ಇದ್ದಾಗ ಪ್ರೆಷರ್ ಇರಲ್ಲ. ನಿಮ್ಗೆ ಲೋವರ್ ಟ್ರೀಟ್ ಮಾಡ್ತಿರ್ತಾರೆ ಅಂತ ನೋಡ್ಕೊಂತೀರಾ, ನಂಗೆ ಯಾರು ಕರೆಕ್ಟ್ ಟ್ರೀಟೇ ಮಾಡ್ತಿಲ್ಲ, ನನಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಬೇಡ, ನೀವು ಅದನ್ನ ಖುಷಿ ಪಡಿ, ನೀವು ಅದನ್ನ ತಲೆಯಲ್ಲಿ ತೆಗೆದ್ಬಿಟ್ಟು ನಂಗೆ ಯಾರು ಇಂಪಾರ್ಟೆನ್ಸ್ ಕೊಡೋದೇ ಬೇಡ, ನಂಗೆ ಯಾರು ಕರೆಕ್ಟ್ ಟ್ರೀಟ್ ಮಾಡೋದು ಬೇಡ, ಮನೆಗೆ ಬಂದು ಓದೋಣ, ಕೆಲಸ ಕಮ್ಮಿ ಇರುತ್ತೆ, ಅವಾಗಿನ್ನ ನಿಮ್ಗೆ ಜಾಸ್ತಿ ಕನ್ಸಿಡರ್ ಮಾಡಲ್ಲ ನಿಮ್ಗೆ. ಆವಾಗ ಇದನ್ನ ಪಾಸಿಟಿವ್ ತಗೊಂಡು ಅದನ್ನ ನೀವು ಕಲಿಬೇಕು. ಆ ಟೈಮಲ್ಲಿ ಓದಲ್ ಮಾಡ್ಬೇಕೇನಾದ್ರು ಈ ರೀತಿ ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಈ ರೀತಿ ಮಾಡಿದಾಗ ನೀವು ಅಲ್ಲಿ ಸ್ಟ್ರಾಂಗ್ ಅಡಿಪಾಯನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಇಯರ್ ಇಂದ ನೀವು ಬೇಗನೆ ಜಂಪ್ ಆಗ್ತೀರಾ ಒಳ್ಳೆ ಪೊಸಿಷನ್ಸ್ಗೆ. ಅಂಡ್ 4ನೇದವ್ರು ಏನ್ ಹೇಳಿದಾರೆ, ವೆರಿ ಇಂಪಾರ್ಟೆಂಟ್, ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ನ ದುಡುಕ್ಬೇಡಿ ಅಂತ ಹೇಳ್ತಿದ್ದಾರೆ. ಸ್ಯಾಲರಿನ ಉಡೀಸ್ ಮಾಡಿ ಇನ್ವೆಸ್ಟ್ಮೆಂಟ್ ನ ಕರೆಕ್ಟ್ ಆಗಿ ಮಾಡದೇ ಇರೋದು. ಈಗಿನ ಯಂಗ್ ಯೂತ್ಸ್ ಏನ್ ಮಾಡ್ತಿದ್ದಾರೆ, ಫ್ರೆಶರ್ಸ್ ಎಸ್ಪೆಷಲಿ, ಕಂಪನಿ ಜಾಯ್ನ್ ಆಗಿದ ತಕ್ಷಣ, ಕಂಪನಿ ಜಾಯ್ನ್ ಆಗಿದ ಮುಂಚೆನೆ ಅವರ ಒಂದು ಆಸೆಗಳು ಇಟ್ಕೊಂಡಿರ್ತಾರೆ. ನಾನು ಕೆಲಸ ಸೇರಿದ ತಕ್ಷಣ ಇದು ಮಾಡ್ಬೇಕು, ಅದು ಮಾಡ್ಬೇಕು, ಅಲ್ಲಿ ಇಷ್ಟು ಖರ್ಚು ಮಾಡ್ಬೇಕು, ಇಲ್ಲಿ ಖರ್ಚು ಮಾಡ್ಬೇಕು, ಆ ಟ್ರಿಪ್ಪಿಗೆ ಹೋಗ್ಬೇಕು, ಈ ಟ್ರಿಪ್ಪಿಗೆ ಹೋಗ್ಬೇಕು ಅಂತಿರುತ್ತೆ. ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕರೆಕ್ಟ್ ಎಂಜಾಯ್ಮೆಂಟ್ ಇರಬೇಕು, ಬಟ್ ನೀವು ಒಂದು ತಿಳ್ಕೊಳ್ಳಿ, ಸಿಂಪಲ್, ನಿಮ್ ಲೈಫ್ ಅಲ್ಲಿ ನೀವ್ ಏನ್ ಮಾಡ್ತೀರ ಅಂತ ನಿಮ್ಗೆ ಗೊತ್ತಿರುತ್ತೆ. ಬಟ್ ಆದ್ರೂ ನಾವು ಮಾಡ್ತಾ ಇರ್ತೀವಿ ಅದೇ ಕೆಲಸನೇ ತಪ್ಪು ಕೆಲಸ. 25ರಿಂದ 30 ಇಲ್ಲಿ ನೀವು ಸ್ಟ್ರಾಂಗ್ ಆಗಿ ಸ್ವಲ್ಪ ಕಷ್ಟಪಟ್ಟು ದುಡ್ಡನ್ನ ಮಾಡಿದ್ರೆ 30ರಿಂದ 50ರವರೆಗೂ ಚೆನ್ನಾಗಿರ್ಬೋದು. 25ರಿಂದ 30 ನೀವು ಏನೂ ಮಾಡಿಲ್ಲ, ಸ್ವಲ್ಪ ಫೇಲ್ ಆದ್ರಿ ಲೈಫಲ್ಲಿ ಅಂದ್ರೆ 30ರಿಂದ 50 ಕಷ್ಟ ಪಡಬೇಕಾಗುತ್ತೆ. 20 ವರ್ಷ ಕಷ್ಟಪಡ್ತೀರಿ, 5 ವರ್ಷ ಕಷ್ಟಪಡ್ತೀರಿ, ನೀವೇ ಯೋಚನೆ ಮಾಡಿ. ಸೊ ಅವ್ರು ಏನ್ ಹೇಳ್ತಾರಂದ್ರೆ, ಎಂಜಾಯ್ಮೆಂಟ್ ಇರುತ್ತೆ ಮುಂದೆ ಆಮೇಲೆ, ಬಟ್ ಇವಾಗ ಕಷ್ಟಪಟ್ಟು ಕೆಲಸ ಮಾಡಿ ದುಡ್ಡನ್ನ ಸಂಪಾದನೆ ಮಾಡಿ ಎಂಜಾಯ್ಮೆಂಟ್ ಮಾಡಿ, ಬಟ್ ಅದೇ ಇರಬಾರ್ದು ಲೈಫಲ್ಲಿ ಅಂತ. ಅವಾಗ ಹೋಗ್ಬರೋದು, ಅವಾಗ ಏನಾದ್ರು ಮಾಡೋದು ನಡೆಯುತ್ತೆ, ಬಟ್ ಅದೇ ಇರಬಾರ್ದು ಲೈಫಲ್ಲಿ ಅಂತ ಹೇಳ್ತಾ ಇರೋದು. ಈಗಿನ ಯುವಕರು ತೋರ್ಪಡಿಕೆಗೋಸ್ಕರ ನನಗೆ ಅದು ಬೇಕು, ನಾನು ಇದು ಬೇಕು, ಆ ಶೂ ಚೆನ್ನಾಗಿದೆ, ಈ ಶೂ ಚೆನ್ನಾಗಿದೆ, ಆ ಬಟ್ಟೆ ಈ ಬಟ್ಟೆ ಅಂತೇಳಿ ತುಂಬಾ ಹೆವಿ ಸ್ಪೆಂಡ್ ಮಾಡಿ ಅವರೊಂದು ಸೇವಿಂಗ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಅವರು. ಸೊ ಸೇವಿಂಗ್ಸ್ ಮಾಡಿ, ನಿಮ್ಗೆ 20,000 ಸಂಬಳ ಇದ್ರೂ ಸೇವಿಂಗ್ಸ್ ಮಾಡಬಹುದು, 15,000 ಇದ್ರೂ ಸೇವಿಂಗ್ಸ್ ಮಾಡಬಹುದು, ಬಟ್ ಎಲ್ಲಾನು ನೀವು ಹೇಗೆ ಬಜೆಟ್ ನ ಪ್ಲಾನ್ ಮಾಡ್ತೀರಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಆಗ್ಲೇ ಹೇಳ್ದಂಗೆ, ಯಾವ ಫ್ರೆಂಡ್ಸ್ ಜೊತೆ ಇರ್ತೀರಾ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡೋರಿರ್ಬೇಕು, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡೋರಿರ್ಬೇಕು, ಎಲ್ಲಾ ರೀತಿ ಫ್ರೆಂಡ್ಸ್ ಇರಬೇಕು. ಒಬ್ಬ ಬಿಸ್ನೆಸ್ ಬಗ್ಗೆ ಮಾತಾಡಬೇಕು, ಒಬ್ಬ ಎಕಾನಮಿ ಬಗ್ಗೆ ಮಾತಾಡಬೇಕು, ಒಬ್ಬ ನ್ಯೂಸ್ ಬಗ್ಗೆ ಮಾತಾಡಬೇಕು, ಒಬ್ಬ ರಾಜಕೀಯ ಬಗ್ಗೆ ಮಾತಾಡಬೇಕು. ಈ ರೀತಿ ಫ್ರೆಂಡ್ಸ್ಗಳು ಇರಬೇಕು. ಸಿಗ್ತಾರೆ, ಬಟ್ ನಿಮ್ಗೆ ಆತರ ಫ್ರೆಂಡ್ಸ್ಗಳು ಸಿಗ್ತಾ ಇಲ್ಲ ಅಂದಾಗ, ನಿಮ್ಗೆ ಆತರ ವ್ಯಕ್ತಿಗಳು ಸಿಗ್ತಾ ಇಲ್ಲ ಅಂದಾಗ, ನೀವೇ ಆತರ ಮಾಡ್ಕೊಡಿ ನಿಮ್ಮ ಒಂದು ಲೈಫ್ ನ. ಇಂಟರ್ನೆಟ್ ಯೂಸ್ ಮಾಡಿ, ಚಾಟ್ GPT ಯೂಸ್ ಮಾಡಿ, AI ಟೂಲ್ಸ್ ಯೂಸ್ ಮಾಡಿ, ಕಲೀರಿ. ಅಲ್ಲೋ ಕೇಳಿ, ಚಾಟ್ GPT ಎಷ್ಟು ಚೆನ್ನಾಗಿದೆ. ನನ್ನ ಒಂದು ಓನ್ ಡೆವಲಪ್ಮೆಂಟ್ ಗೋಸ್ಕರ ನಾನು ಲಿಟರಲಿ ಚಾಟ್ GPT ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತೀನಿ.
ಬಿಕಾಸ್ ಅದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಿಮ್ಗೆ ಏನ್ ಕೇಳಿದ್ರು ಕೊಡುತ್ತೆ ಅದು. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಅದರಿಂದ ಯೂಸ್ ಮಾಡಿ ಕಲೀರಿ, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಕಲೀರಿ. ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಿಲ್ವಾ? ವಾಟ್ ಇಸ್ ಮ್ಯೂಚುವಲ್ ಫಂಡ್ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ವಾಟ್ ಇಸ್ ಸ್ಟಾಕ್ ಮಾರ್ಕೆಟ್, ಹೌ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್. ಪ್ಲೀಸ್ ಪ್ರೊವೈಡ್ ಮಿ ಬ್ರೀಫ್ ಡೀಟೇಲ್ಸ್. ಈಗ ಕೊಟ್ಟರೆ ಬರುತ್ತೆ, ಕನ್ನಡದಲ್ಲಿ ಕೇಳಿದ್ರು ಬರುತ್ತೆ. ಸೊ ಎಲ್ಲಾನು ಇದೆ ನಮ್ಮ ಕೈಯಲ್ಲಿ, ನಾವು ಮಾಡ್ತಿಲ್ಲ ಅಷ್ಟೇ. ಸೊ ಮಾಡಿ ಟೈಮ್ ನ ವೇಸ್ಟ್ ಮಾಡೋದು ಕಮ್ಮಿ ಮಾಡಿ. ಈ ಒಂದು ಏಜ್ ಅಲ್ಲಿ ಕಲೀರಿ ಅಂತ ಹೇಳಿ ಅವರು ವಾರೆನ್ ಬಫೆಟ್ ಅವರು ನಿಮಗೆ ಸಲಹೆನ ಕೊಟ್ಟಿದ್ದಾರೆ. ಸೊ ವಾರೆನ್ ಬಫೆಟ್ ಈ 4 ಸಲಹೆಗಳು ನಿಮ್ಮ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್, ಅವ್ರು ಕೊಟ್ಟಿರೋ ಸಲಹೆಗಳು ಕರೆಕ್ಟಾ ತಪ್ಪಾ ನೀವೇ ಹೇಳಿ. ಅವ್ರು ಕೊಟ್ಟಿರೋ ಸಲಹೆಗಳು ತುಂಬಾ ಸರಿ ಅನ್ಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ. ವಾರೆನ್ ಬಫೆಟ್ ಅವ್ರು ಕೊಟ್ಟಿರೋ ಯಾವ ಕಮೆಂಟ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.